ಈ ಕಾರ್ಯಕ್ರಮದ ಉದ್ಘಾಟನೆ ಧನ್ಯವಾದಗಳು. ದೊರೆ ರಾಜೇಶ್ವರರವರು ಮಾಡಬೇಕಾಗಿ ಚಾಮರಾಜನಗರ ಇವರ ಸಂಯುಕ್ತಾಶ್ರಯ ಈ ಕಾರ್ಯಕ್ರಮದ ಉದ್ಘಾಟನೆ ಸಂಬಂಧಪಟ್ಟಾಗೆ ಈ ESF ಕಾರ್ಯಕ್ರಮದಲ್ಲಿ ನಮ್ಮ ಸಂಬಂಧ ವ್ಯಕ್ತಿಗಳು ಹೇಳ್ಕೊಡ್ತಾ ಇರ್ತಾರೆ. ಇದರಿಂದ ಏನಾಗ್ತಂದ್ರೆ ಪ್ರಕೃತಿ ಮತ್ತು ಪರಿಸರ ಮೇಲೆ ಪರಿಣಾಮ ಬೀರೋದು ಬಹಳ ಕಡಿಮೆ ಆಗ್ತದೆ. ರಾಜ್ಯ ನಿರ್ವಹಣೆ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಉತ್ತಮವಾದ ಪರಿಸರ ಉಂಟಾಗ್ತದೆ. ಹಾಗೆ ಶಕ್ತಿಯ ಬಳಕೆ ಏನಾಗ್ತಂದ್ರೆ ಅವಷ್ಟು ಸಹ ನಾವು ಗೊತ್ತಿರ್ತೇವೆ, ವಿದ್ಯುತ್ ಅಭಾವ ಇರ್ತದೆ, ಮತ್ತೆ ಪೆಟ್ರೋಲ್ ಅಭಾವ ಇರ್ತದೆ. ನಾವು ಅನ್ನೆಸೆಸರಿ ಅದನ್ನ ಉಪಯೋಗಿಸ್ತೀವಿ. ಅದನ್ನು ಸಮರ್ಪಕ ಬಳವಣೆ ಅಥವಾ ಸಮರ್ಪಕ ಬಳಕೆ ಆಗಬೇಕು. ಎಷ್ಟು ವಿಧಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡಾಗಷ್ಟೇ ದೇಶ ಅಭಿವೃದ್ಧಿ ಸಾಧಿಸಲು ಸಾಧ್ಯ ಆಗ್ತದೆ. ಇನ್ವೆಸ್ಟ್ ಕರ್ನಾಟಕ ಗವರ್ಮೆಂಟ್ ಇದೆ, ಇನ್ವೆಸ್ಟ್ ಕರ್ನಾಟಕ ವೆಬ್ಸೈಟ್ ಇದೆ, ನೀವು ಅದನ್ನ ಚೆಕ್ ಮಾಡಿ. ಈ ರೀತಿ ಇಲಾಖೆಗಳಿಂದ ತುಂಬಾ ರಿಫಾರ್ಮ್ಸ್ ಆಗ್ತಾ ಇದೆ. ನಮಗೂ ಗೊತ್ತಿದೆ, ಜನರಲ್ ಪರ್ಸ್ಪೆಕ್ಟಿವ್ ಅಂದ್ರೆ ಒಂದು ಗವರ್ಮೆಂಟ್ ಅಂದ್ರೆ ನಾವು ಏನೋ ಮಾಡ್ಬೇಕಂದ್ರೆ 10 ಲೈಸೆನ್ಸ್ ತಗೋಬೇಕು, ಅದಕ್ಕೆಲ್ಲ ಎಲ್ಲ ಆಗುತ್ತೆ, ನಮ್ಮ ಕೈಯಲ್ಲಿ ಆಗಲ್ಲ. ಇದರಿಂದ ಆಚೆ ಬರಬೇಕು, ಎಲ್ಲಾನು ರಿಫಾರ್ಮ್ಸ್ ಮಾಡಿ ಒಂದೇ ಸಿಂಗಲ್ ಪಾಯಿಂಟ್ ಅಲ್ಲಿ ಮಾಡಬೇಕು. ಬರೋ ಉದ್ಯಮಿಗಳಿಗೆ ಇವತ್ತು ಹೆಂಗಾಗ್ತಂದ್ರೆ ಒಂದು ಯಾವೊಬ್ಬ ಇನ್ವೆಸ್ಟ್ಮೆಂಟ್ ಗೊತ್ತು, ನಮ್ಮ ಚಾಮರಾಜನಗರದಲ್ಲಿ ಯಾವ ಲ್ಯಾಂಡ್ ಅವೈಲೇಬಲ್ ಇದೆ, ಅಲ್ಲಿ ಏನ್ ರಿಸೋರ್ಸಸ್ ಇದೆ, ಏನ್ ಪ್ರೈಮರಿ ಆಕ್ಟಿವಿಟೀಸ್ ಮಾಡ್ತಾರೆ ಜನ, ಈ ರೀತಿ ಎಲ್ಲಾ ಮಾಹಿತಿನೂ ನೋಡ್ಬೋದು. ಪರಿಸರವನ್ನು ನಾವು ಯಾವ ಥರದಲ್ಲಿ ರಕ್ಷಣೆ ಮಾಡಿರ್ತೀವಿ, ಅದು ಯಾವ ಥರ ನಮ್ಮನ್ನು ಸಹ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಂಡು ಈ ಒಂದು ಇದರಲ್ಲಿ ವಿದ್ಯಾರ್ಥಿಗಳು ಇವತ್ತು ಕಲಿಕೆಗಾಗಿ ಬರ್ತಾ ಇರ್ತಾರೆ. ಪರಿಸರವನ್ನು ಅತಿ ಕ್ಲೀನಾಗಿ ಇಟ್ಕೊಳ್ಳುವಂಥ ಒಂದು ಇದನ್ನು ಪಾಠವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದೀಗ ತುರ್ತು ಕಾರ್ಯಕ್ರಮದ ನಿಮಿತ್ತ ಸಾಧನ ಘಟಕ, ಅಡಿಕೆ ತಟ್ಟೆ ತಯಾರಿಸುವ ಘಟಕ, ಸಿರಿಧಾನ್ಯ ಸಾಧನೆಗೆ ಕೃಷಿ ಇಲಾಖೆ ವತಿಯಿಂದ ಹಲವಾರು ಪ್ರಶಸ್ತಿಗಳು ಬಂದಿದ್ದು, ಬ್ರೊಕೋಲಿ, ಗೆಡ್ಡೆಕೋಸು, ಹೂಕೋಸು, ಕೊತ್ತಂಬರಿ ನಾವು ಬೆಳಿತೀವಿ, ಅದು ಎಲ್ಲವನ್ನ ತಾಜಾ ಕಳ್ಸಕ್ಕಾಗಲ್ಲ. ಇವತ್ತು ಹಾಲಿನ ಪದಾರ್ಥಗಳು ತಾಜಾ ಇಮಿಡಿಯೇಟ್ ಕಳಿಸ್ಬೇಕು, ತರಕಾರಿ ಇಮಿಡಿಯೇಟ್ ಕಳಿಸ್ಬೇಕು, ಹಣ್ಣು ಇಮಿಡಿಯೇಟ್ ಕಳಿಸ್ಬೇಕು. ಆದ್ರೆ ನಮ್ಗೆ ಕಳ್ಸಕ್ಕೆ ಬೇಕಾದಂತ ಕೋಲ್ಡ್ ಸ್ಟೋರೇಜ್ಗಳು, ಕಳಿಸಬೇಕಾದಂತ ಕಾರ್ಗೋಗಳು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ವ್ಯವಸ್ಥೆ ಮಾಡಬೇಕು. ಅದರ ಜೊತೆಗೆ ನಾವು ಪ್ರೊಸೆಸಿಂಗ್ಗೆ ವಿಶೇಷ ಆದ್ಯತೆಯನ್ನ ಕೊಡಬೇಕಾದಂತ ಅಗತ್ಯ ಇದೆ. ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡೋದಕ್ಕೆ, ಹೆಚ್ಚು ಕೋಲ್ಡ್ ಸ್ಟೋರೇಜಿನ ಕಾರ್ಗೋಗಳನ್ನು ಮಾಡೋದಕ್ಕೆ ಕೃಷಿ ವಿಮಾನಗಳನ್ನ, ಕೃಷಿ ರೈಲುಗಳನ್ನ ವಿಶೇಷವಾಗಿ ಯೋಚನೆಯನ್ನು ಮಾಡಿದೆ. ಇಲ್ಲಿ ಬೆಳೆಯುವಂಥದ್ದನ್ನು ಇನ್ನೊಂದು ರಾಜ್ಯಕ್ಕೆ, ಇವತ್ತು ಉತ್ತರ ಪ್ರದೇಶದಿಂದ ಕೃಷಿ ಮಂತ್ರಿಗಳು ಯಾವಾಗಲೂ ಕೇಳ್ತಾರೆ, ನಿಮ್ಮ ರಾಜ್ಯದಿಂದ ರಾಗಿಯ ಬೀಜ ನಮಗೆ ಕಳಿಸ್ಕೊಡಿ. ನಾವು ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ರಾಗಿ ಬೆಳಿತೀವಿ, ಆದ್ರೆ ಇನ್ನೊಂದು ರಾಜ್ಯಕ್ಕೆ ಕಳಿಸಬಹುದಾದಂತ ಬೀಜಗಳನ್ನ, ರಾಗಿ ಬೀಜವನ್ನ ನಾವು ಅಷ್ಟು ಪ್ರಮಾಣದಲ್ಲಿ ಬೆಳೀತಾ ಇಲ್ಲ. ಅದಕ್ಕಾಗಿ ಈ ದೃಷ್ಟಿಯಿಂದ ಯಾವುದನ್ನ ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ನಾವು ಕಳಿಸಬಹುದು, ಈ ದೃಷ್ಟಿಯಿಂದ ನಮ್ಮ ಕೃಷಿಕ ಇವತ್ತು ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಇದರಲ್ಲಿ ಎಂಟರ್ಪ್ರೆನರ್ ಆಗೋದನ್ನ ವಿಶೇಷವಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಈ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಮ್ಮ ಜೊತೆಗಿದೆ. ನಾವು ಈ ವರ್ಷ ಕೆಪೆಕ್ ಇಂದ 15 ಲಕ್ಷ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. 5 ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅದು.
6,000 ಗುಂಪುಗಳಿಗೆ ನಾವು ಸಹಾಯ ಮಾಡಿದರೆ ಇದೊಂದೇ ವರ್ಷ 5,000 ನಮ್ಮ ಉದ್ಯಮಿಗಳಿಗೆ, 9 ಲಕ್ಷ ರಾಜ್ಯ ಸರ್ಕಾರ, 6 ಲಕ್ಷ ಕೇಂದ್ರ ಸರ್ಕಾರ, 15 ಲಕ್ಷ. 2ನೇ ತಾರೀಕು ಬ್ಯಾಂಕ್ವೆಟ್ ಹಾಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಒಂದೇ ವರ್ಷದಲ್ಲಿ 5,000 ಉದ್ಯಮಿಗಳಿಗೆ ಕರ್ನಾಟಕ ಸರ್ಕಾರ 9 ಲಕ್ಷ, ಕೇಂದ್ರ ಸರ್ಕಾರ 5 ಲಕ್ಷ ಕೊಡುತ್ತೆ. ಈ ಥರದ್ದು ಒಂದಲ್ಲ, ಇವತ್ತು ಮೆಕನೈಸೇಷನಲ್ಲಿ ಯಂತ್ರೋಪಕರಣಗಳಿಗೆ ಸಾಕಷ್ಟು ಸಬ್ಸಿಡಿಯನ್ನು ಕೊಡ್ತೀವಿ.